ನಮಸ್ಕಾರ ವೀಕ್ಷಕರೇ, ಲೀಡರ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಐಸ್ ಕ್ರೀಮ್ ಅಥವಾ ಐಸ್ ಕ್ಯಾಂಡಿ ಕಂಡ ಕೂಡಲೇ ತಗೊಂಡು ತಿನ್ಬೇಕು ಅನ್ನೋ ಆಸೆ ಆಗೋದು ಕಾಮನ್. ಆದ್ರೆ ಆ ಐಸ್ ಕ್ರೀಮ್ ತಿನ್ನೋಕೆ ಯೋಗ್ಯವಾಗಿದ್ಯಾ ಅನ್ನೋದನ್ನ ನೋಡೋದೇ ಇಲ್ಲ. ಕೆಲವರು ಇದನ್ನೇ ಬಂಡವಾಳ ಮಾಡಿಕೊಂಡು ಅನಧಿಕೃತವಾಗಿ ಫ್ಯಾಕ್ಟರಿಯನ್ನ ನಡೆಸ್ತಾರೆ. ಈಗ ಅಂತಹ ಫ್ಯಾಕ್ಟರಿಗೆ ಬೀಗ ಬಿದ್ದಿದೆ. ಅಥಣಿ ತಾಲೂಕಿನ ಕಿರಣಗಿ ಗ್ರಾಮದ ತಗಡಿನ ಶೆಡ್ ಒಂದರಲ್ಲಿ ಅನಧಿಕೃತವಾಗಿ ನಡೆಸಲಾಗುತ್ತಿದ್ದ ಐಸ್ ಕ್ರೀಂ ಫ್ಯಾಕ್ಟರಿಗೆ ಬೀಗ ಜಡಿಯಲಾಗಿದೆ. ರಣಬಿಸಿಲಿನ ತಾಪಕ್ಕೆ ಜನರು ಐಸ್ ಕ್ರೀಂ ಮೊರೆ ಹೋಗುವುದು ಸಹಜ. ಆದರೆ ನಿಜಕ್ಕೂ ಈ ಐಸ್ ಕ್ರೀಂ ತಿನ್ನಲು ಎಷ್ಟು ಯೋಗ್ಯವಾಗಿದೆ, ಐಸ್ ಕ್ರೀಂ ತಯಾರಿಕೆಗೆ ಏನೆಲ್ಲ ಬಳಸಲಾಗುತ್ತಿದೆ ಎನ್ನುವುದರ ಕುರಿತಾಗಿ ಲೀಡರ್ ಟಿವಿ ನ್ಯೂಸ್ ತಂಡ ಭೇಟಿ ನೀಡಿ ಐಸ್ ಕ್ರೀಂ ತಯಾರಿಕೆ ಹಾಗೂ ಶುಚಿತ್ವದ ಬಗ್ಗೆ ವರದಿ ಕಲೆ ಹಾಕಿತ್ತು. ಈ ಕುರಿತು ನಿನ್ನೆ ನಿಮ್ಮ ಲೀಡರ್ ಟಿವಿ ನ್ಯೂಸ್ನಲ್ಲಿ ಐಸ್ ಕ್ರೀಂ ತಿನ್ನುವ ಮುನ್ನ ಎಚ್ಚರ ಎಂಬ ಶೀರ್ಷಿಕೆ ಅಡಿಯಲ್ಲಿ ವರದಿಯನ್ನು ಬಿತ್ತರಿಸಲಾಗಿತ್ತು. ವರದಿ ಬಳಿಕ ಎಚ್ಚೆತ್ತುಕೊಂಡ ಆಹಾರ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅನಧಿಕೃತ ಐಸ್ ಫ್ಯಾಕ್ಟರಿಯನ್ನ ಸೀಸ್ ಮಾಡಿ ಸ್ಥಳದಲ್ಲಿ ಸಿಕ್ಕ ಕೆಮಿಕಲ್ ಹಾಗೂ ಐಸ್ ಕ್ಯಾಂಡಿ ತಯಾರಿಕೆಗೆ ಬಳಸಲಾಗುತ್ತಿದ್ದ ನೀರನ್ನ ಆಹಾರ ಗುಣಮಟ್ಟ ಪರೀಕ್ಷೆಗೆ ಕಳುಹಿಸಲಾಗಿದೆ. ಅಧಿಕಾರಿಗಳು ದೋಷ ಕಂಡು ಬಂದಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಪಬ್ಲಿಕ್ ನ್ಯೂಸ್ನಲ್ಲಿ ಪ್ರಸಾರವಾದ ಇಂದು ಬೆಳಗ್ಗೆ ನಮ್ಮ ಮಾಹಿತಿ ಬಂದ ಪ್ರಕಾರ ಕಿರಣಿ ಗ್ರಾಮದಲ್ಲಿ ರಾಧಿಕಾ ಐಸ್ ಫ್ಯಾಕ್ಟರಿಗೆ ನಾವು ವಿಸಿಟ್ ಮಾಡ್ತೀವಿ. ಅಲ್ಲಿ ಅನೈಜಿನಿಕ್ ಇರೋದು ಕಂಡು ಬಂದಿರ್ತದೆ, ದೂರಿನಲ್ಲೇ ಕಂಡು ಬಂದಿರ್ತದೆ. ಮತ್ತು ಅಲ್ಲಿ ಐಸ್ ಕ್ಯಾಂಡಿ ಬಳಸುವಂಥ ನೀರನ್ನು ನಾವು ಸ್ಯಾಂಪಲ್ ಅದರ ಗುಣಮಟ್ಟ ಆಹಾರ ಗುಣಮಟ್ಟ ಸಂಬಂಧಪಟ್ಟಂಗೆ ಅದನ್ನು ಸ್ಯಾಂಪಲ್ ತೊಗೊಂಡು ಮತ್ತು ಐಸ್ ಕ್ಯಾಂಡಿ ಬಳಸುವಂತ ಕಲರ್ ಮಿಕ್ಕಿರ್ತಕ್ಕ ನೀರುತ್ತೆ, ಆ ನೀರನ್ನು ಸಹ ನಾವು ಆಹಾರದ ಗುಣಮಟ್ಟ ಇದಕ್ಕೆ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ವಿ. ಮತ್ತು ಅವರಿಗೆ FSSAI ಲೈಸೆನ್ಸ್ ಅಂದ್ರೆ ಗೊತ್ತಿಲ್ಲ, ಲೈಸೆನ್ಸ್ ಪರ್ಮಿಟೆಡ್ ಲೈಸೆನ್ಸ್ ಇಲ್ಲೇ ಇಲ್ಲ. ಅದರಂತೆ ನಾವು ಲೈಸೆನ್ಸ್ ಇಲ್ಲದ ಕಾರಣ ಅನ್ಹೈಜಿನಿಕ್ ಆಗಿ ಇರೋ ಕಾರಣ ನಾವು ಅವರಿಗೆ ನೋಟಿಸ್ ಇಶ್ಯೂ ಮಾಡಿದೆವು. ಇದನ್ನೆಲ್ಲ ನಾವು ಜಿಲ್ಲಾ ಆಡಳಿತ ಅಧಿಕಾರಿಗಳ ಗಮನಿಸ್ತೀವಿ. ಅವರ ಮುಂದಿನ ಕಾನೂನು ಕ್ರಮ ಏನು ತೆಗೆದುಕೊಳ್ಳುತ್ತಾರೆ ಅದ್ರ ಬಗ್ಗೆ ಮೊದಲು ಪರವಾನಗಿ FSSAI ಪರವಾನಗಿ ತಗೋಬೇಕು, ಲೋಕಲ್ ಟ್ರೇಡ್ ಲೈಸೆನ್ಸ್ ತಗೋಬೇಕು. ಅದರಂತೆ ಆಹಾರದ ಗುಣಮಟ್ಟ ನಾವು ತಯಾರು ಮಾಡುವ ಆಹಾರ ನಮ್ಮ ಶರೀರಕ್ಕೆ ಎಷ್ಟು ಒಳ್ಳೆಯದು, ಅದರಿಂದ ಏನು ದುಷ್ಪರಿಣಾಮ ಆಗ್ತೈತಿ ಅದ್ರ ಬಗ್ಗೆ ಗಮನ ಇಟ್ಟುಕೊಂಡೆ ಉದ್ಯೋಗವಾಗಿದೆ. ಒಂದು ಆಹಾರದ ಸಂಬಂಧಪಟ್ಟಂಗೆ ಉದ್ಯೋಗ ಮಾಡಬೇಕು. ಜಾತ್ರೆಗೆ ಚಾರ್ಜ್ ತೊಗೊಂಡು ಈಗ ಕೊಡ್ತಿದೆ. ಇವತ್ತು 2 ಕಡೆ ಹೋಗಿದ್ದೀವಿ. ಎರಡು ಒಂದು ರಾಧಿಕಾ ಐಸ್ ಫ್ಯಾಕ್ಟ್ರಿ, ಇನ್ನೊಂದು ಕಡೆ ಇರೋದ ಅದು ಬಂದ್ ಮಾಡಿದಾರೆ. ಹೋಗಿದೆ ಇಲ್ಲೇ ಇಲ್ಲ. ನಿಮ್ಮ ಹೆಸರು? ಮಾಹಿತಿ ಆಹಾರ ಸುರಕ್ಷತಾ ಅಧಿಕಾರಿ ಅಥಣಿ ಪ್ರಭಾರಿ. ಇದಾಗಿತ್ತು ಇವತ್ತಿನ ಲೀಡರ್ ಟಿವಿ ನ್ಯೂಸ್. ನಮಸ್ತೆ.